ನಮೋ ಭಗವತೆ ವಾಸುದೇವಾಯ. ನಮಸ್ತೆ ಫ್ರೆಂಡ್ಸ್, ನಾನು ಕೃಷ್ಣ ಮಾತಾಡೋದು. ಇವತ್ತು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪ ಅಂದರೆ, ವ್ಯಾಪಾರದಲ್ಲಿ ಯಶಸ್ವಿ ಆಗಬೇಕು. ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಒಂದು ಕೆಲಸಕ್ಕೆ ಹೋಗ್ತಾ ಇರ್ತಾನೆ, ಇನ್ನೊಂದು ವ್ಯಾಪಾರದಲ್ಲಿ ಅವನ ಜೀವನವನ್ನು ತೊಡಗಿಸ್ಕೊಂಡಿರ್ತಾನೆ. ಯಾವುದಾದ್ರು ಒಂದು ವೃತ್ತಿ, ಒಂದು ಬಿಸ್ನೆಸ್ಸು, ಇನ್ನೊಂದು ಕೆಲ್ಸಕ್ಕೆ ಹೋಗೋರು ಏನಾಗುತ್ತೆ ಅಂದರೆ, ತಿಂಗಳೆಲ್ಲ ಕೆಲಸ ಮಾಡಿದ್ರೆ ಅವರ ಆಫೀಸರ್ಸ್ ಏನಿರ್ತಾರೆ ಅಥವಾ ಯಾರು ಬಾಸ್ ಇರ್ತಾರೆ ಅವರು ತಿಂಗಳು ಕೊನೆಯಲ್ಲಿ ಸ್ಯಾಲ್ರಿ ಕೊಡುವಂಥದ್ದು. ಈ ಬಿಸ್ನೆಸ್ ಮಾಡೋರ್ಗೆ ಏನಾಗುತ್ತೆ ಅಂದರೆ, ಪ್ರತಿ ದಿವಸನೂ ಏರಿಳಿತ ಇರುತ್ತೆ. ಒಂದು ದಿವಸ ಬಿಸ್ನೆಸ್ ಆದರೆ ಇನ್ನೊಂದು ದಿವಸ ಬಿಸ್ನೆಸ್ಸೇ ಆಗಿಲ್ಲ. ನೆನ್ನೆ ಇಷ್ಟೊಂದು ಬಿಸ್ನೆಸ್ ಆಯಿತು, ಇವತ್ತು ಯಾಕೆ ಆಗಿಲ್ಲ ಅಂತ ಅವ್ರಿಗೆ ಯೋಚನೆಗಳಾಗುತ್ತೆ. ಅದೇ ಬಿಸ್ನೆಸ್ ಮಾಡ್ತಿರ್ತಾರೆ, ಸೇಮ್ ಬಿಸ್ನೆಸ್ಸು, ಬಟ್ ಆದರೆ ಲಾಸ್ ಆಗ್ತಾ ಇರುತ್ತೆ. ಇನ್ನೊಂದು ದಿನ ಇಂಪ್ರೂವ್ಮೆಂಟ್ ಆಗುತ್ತೆ. ಇನ್ನೊಬ್ರಿಗೆ 6 ತಿಂಗಳು ಇಂಪ್ರೂವ್ಮೆಂಟ್ಸ್ ಇರುತ್ತೆ, ಇನ್ನೊಂದು 6 ತಿಂಗಳು ಇಂಪ್ರೂವ್ಮೆಂಟ್ಸ್ ಇರಲ್ಲ, ಲಾಸ್ ಆಗ್ತಾ ಇರುತ್ತೆ. ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ, ಫಸ್ಟ್ನೇದಾಗಿ ಒಂದು ನಮ್ಮ ಕರ್ಮಫಲ. ನಮ್ಮ ಕರ್ಮಫಲದಲ್ಲಿ ಈಗ ನಡೀತಿರುವಂತ ದಶಾಭುಕ್ತಿಗಳಲ್ಲಿ ಸ್ವಲ್ಪ ನೆಗೆಟಿವ್ ಇದ್ರೆ, ಏನಾದ್ರು ಸಮಸ್ಯೆಗಳಿದ್ರೆ ಈ ರೀತಿ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ನಾವು ಯಾವುದೇ ಒಂದು ಪರಿಹಾರ ನೋಡೋದು ಎರಡನೇ ವಿಚಾರ ಆದ್ರೆ, ಮೊದಲನೇದಾಗಿ ನಮ್ಮ ಕರ್ಮಫಲ ಏನಿದೆ ಅಂತ ತಿಳ್ಕೊಬೇಕಾಗುತ್ತೆ. ನಮ್ಮ ಪ್ರೆಸೆಂಟ್ ಏನ್ ನಡೀತಾ ಇದೆ ದಶಾಭುಕ್ತಿಗಳಲ್ಲಿ ಅನ್ನೋದು. ಈಗ ನೋಡಿ, ನಮ್ಮ ದಶಾಭುಕ್ತಿಗಳಲ್ಲಿ ಕಾಂಬಿನೇಷನ್ಸ್ ಸ್ಟ್ರಾಂಗ್ ಆಗಿದ್ರೆ, 2ನೇ ಮನೆ, 7ನೇ ಮನೆ, 11ನೇ ಮನೆ ಚೆನ್ನಾಗಿದ್ರೆ ಅವನ ವ್ಯಾಪಾರ ಯಶಸ್ವಿನೇ ಆಗ್ತಾ ಇರುತ್ತೆ. ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಅವನು ಏನೇ ಹೊಸ ಹೊಸ ಪ್ರಾಜೆಕ್ಟ್ಸ್ ನ ತಗೊಂಡ್ಬಂದ್ರು ಅವ್ರದ್ದು ಕ್ಲಿಕ್ ಆಗುತ್ತೆ. ಅದೇ ಬೇರೆಯವರು ಇವ್ರು ಮಾಡ್ತಾ ಇದಾರಲ್ಲ ಅನ್ಬಿಟ್ಟು ಅವ್ರು ಮಾಡಿದ್ರೆ ಅದು ಲಾಸ್ ಆಗ್ತಾ ಇರುತ್ತೆ. ಈಗ ನೋಡಿ, ಎಷ್ಟೊಂದು ಜನ ನಿಮ್ಗೆ ಗೊತ್ತಿರುತ್ತೆ, ಒಂದೇ ರೋಡ್ ಅಲ್ಲಿ ಸೇಮ್ ಐಟಮ್ಸ್ ನ ಸೇಲ್ ಮಾಡ್ತಿರ್ತಾರೆ. ಒಂದ್ ಅಂಗಡಿಗೆ ತುಂಬಾ ಜನ ಹೋಗ್ತಾರೆ, ಇನ್ನೊಂದ್ ಅಂಗಡಿಗೆ ಅದೇ ಐಟಮ್ ನ ಪರ್ಚೇಸ್ ಮಾಡಕ್ ಹೋಗಲ್ಲ. ಏನಕ್ಕೆ ಅಂದ್ರೆ, ಇದು ಅವರ ಕರ್ಮಫಲದಲ್ಲಿ ದುಡ್ಡು ಗಳಿಸೋ ಯೋಗ ಇರುತ್ತೆ. ಆ ಗಳಿಸೋ ಯೋಗ ಇದೋ ಇಲ್ವೋ ಅಂತ ನಮ್ಮ ಪರ್ಸನಲ್ ಹಾರೋಸ್ಕೋಪ್ ಹಾಕ್ದಾಗ ಗೊತ್ತಾಗುತ್ತೆ ನಮ್ಗೆ ಬಿಸ್ನೆಸ್ ಯೋಗ ಇದೆಯಾ, ಅಥವಾ ಏನಾದ್ರೂ ಕಾಂಬಿನೇಷನ್ಸ್ ಅಲ್ಲಿ 3, 5, 8, 12 ಕಾಂಬಿನೇಷನ್ಸ್ ಅಲ್ಲಿ ನಮ್ಮ ದಶಾಭುಕ್ತಿಗಳಲ್ಲಿ ಇದು ನಡೆದಾಗ ಇದು ನಮ್ಗೆ ಟ್ರಿಗರ್ ಮಾಡುತ್ತೆ ಬಿಸ್ನೆಸ್ ಮಾಡ್ಸೋಣ ಅಂತ. ಬಿಸ್ನೆಸ್ ಮಾಡಕ್ಕೆ ಇನ್ನೇನ್ ದುಡ್ಡು ಹಾಕ್ತೀರಾ, ಅದು ಬಿಸ್ನೆಸ್ ಮಾಡಕ್ಕೆ ಆಗಲ್ಲ. 3ನೇ ಮನೆ ಏನಾದ್ರು ಮಾತಾಡಿ ಬಿಸ್ನೆಸ್ ಕೆಡಿಸ್ಕೊಳ್ಳುವಂಥದ್ದು. 5ನೇ ಮನೆ ಯಾರಿಗಾರು ಸಾಲ ಕೊಟ್ಟು ನೀವು ಸಾಲ ಕೊಡ್ತೀರಾ, ಬಿಸ್ನೆಸ್ ಆಗ್ಲಿ ನಾಳೆ ಬರ್ಲಿ ಅವರು ಅಂತ, ಅವ್ರು ಬರೋದೇ ಇಲ್ಲ, ತಗೊಂಡ್ ದುಡ್ಡು ಹಂಗೆ ಹೊಂಟೋಗ್ತಾರೆ. 8ನೇ ಮನೆ ಆಕ್ಟಿವ್ ಆದಾಗ ನಿಮ್ಗೆ ಏನಾದ್ರೂ ಒಂದು ಸಮಸ್ಯೆ, ಅಬ್ಸ್ಟ್ರಿಕಲ್ಸ್ ಬರೋದು, ಯಾವ್ದೋ ಒಂದು ಗಲಾಟೆ ಆಗುವಂಥದ್ದು, ದುಂಬಿಯಾಗಿ ಅಂಗಡಿನೇ ಮುಚ್ಚುವಂಥದ್ದು, ಈ ರೀತಿ ಆಗುತ್ತೆ. 12ನೇ ಮನೆ ನೀವು ಹಾಕಿರುವಂಥದ್ದೆಲ್ಲ ಲಾಸೆ. ಎಷ್ಟು ಬಂಡವಾಳ ಹಾಕ್ತೀರಾ ಅದೆಲ್ಲ ಲಾಸೆ ಆಗ್ತಾ ಇರುತ್ತೆ. ಇದು ನಮ್ಮ ಕರ್ಮಫಲ ಫಿಕ್ಸ್ಡ್ ಆಗಿರುತ್ತೆ. ನಿಮ್ಮ ಡೇ ಟು ಟೈಮಿಂಗ್ ಸ್ಪೇಸ್ ಹಾಕಿದ್ರೆ, ನೀವು ಜಾಬ್ಗೆ ಹೋಗ್ಬೇಕಾ ಬಿಸ್ನೆಸ್ಗೆ ಹೋಗ್ಬೇಕಂತ ಸಿಂಪಲ್ ಆಗಿ ಹೇಳ್ಬೋದು. ಇಲ್ಲ ಸರ್, ನಾನು ಜಾಬೇ ಇಲ್ಲ, ನಾನು ಬಿಸ್ನೆಸ್ಸೇ ಮಾಡಬೇಕು, ನನ್ನ ಜೀವನಗಳಲ್ಲಿ ಇನ್ನೇನು ಜಾಬ್ಗೆ ಹೋಗೋ ಆಪ್ಷನ್ ಇಲ್ಲ, ನಾನು ಬಿಸ್ನೆಸ್ಸೇ ಮಾಡಬೇಕು ಅಂದಾಗ ನಾವು ಕೆಲವೊಂದು ಪರಿಹಾರ ಸೆಕೆಂಡ್ ಆಪ್ಷನ್ ಇರುತ್ತೆ. ಇದು ಬೇಸಿಕ್, ಇದು ಫಸ್ಟ್ ಇಂಪಾರ್ಟೆಂಟ್. ನಮ್ಮ ದಶಾಭುಕ್ತಿಗಳಲ್ಲಿ ಕಾಂಬಿನೇಷನ್ಸ್ ನೋಡ್ಬೇಕಾಗುತ್ತೆ. ಯಾರಿಗೆ ಡೇ ಟು ಟೈಮಿಂಗ್ಸ್ ಪ್ಲೇಸ್ ಇಲ್ಲ ಅವರು ಪ್ರಶ್ನಾಶಾಸ್ತ್ರದಲ್ಲಿ ತಿಳ್ಕೊಬಹುದು, ನಾವು ಬಿಸ್ನೆಸ್ ಮಾಡ್ಬೇಕಾ ಅಥವಾ ಏನಾದ್ರು ಕೆಲ್ಸಕ್ಕೆ ಹೋದ್ರೆ ಉತ್ತಮನ ಅಂತ. ಇದು ಫಸ್ಟ್ ಪಾಯಿಂಟ್. ಇದು 2ನೇ ವಿಚಾರ, ನಾವು ಪರಿಹಾರ ಮಾಡ್ಕೊಳ್ಬೇಕು ಅಂದ್ರೆ ನಮ್ಗೆ ಏನಂದ್ರೆ, ಈ ನವರಾತ್ರಿ ಸಮಯ, ದೀಪಾವಳಿ ಸಮಯ ಮತ್ತೆ ಗ್ರಹಣದ ಸಮಯಗಳಲ್ಲಿ ಅತಿ ಹೆಚ್ಚು ಮಂತ್ರ ಪಠನೆ ಮಾಡಿದ್ರೆ, ನಮ್ಮಲ್ಲಿ ಏನೋ ಆದ್ರೂ ಒಂದು ಸಮಸ್ಯೆ ಇದ್ರೆ, ಆರೋಗ್ಯ ಸಮಸ್ಯೆ, ದುಡ್ಡಿನ ವಿಚಾರ ಸಮಸ್ಯೆ, ಮದುವೆ ಆಗಿಲ್ಲ ಅದೊಂದು ಸಮಸ್ಯೆ, ಮನುಷ್ಯನ್ಗೆ ಏನಾದ್ರೂ ಒಂದು ಇದ್ದೇ ಇರುತ್ತೆ, ಮಕ್ಕಳಾಗಿರಲ್ಲ ಅಂತ, ಆಗ ಅನ್ಲಿಮಿಟೆಡ್ ಮಂತ್ರಸ್ನ ಚಾಂಟ್ ಮಾಡ್ಬೇಕಾಗುತ್ತೆ. ಈಗ ಅಕ್ಟೋಬರ್ 3ನೇ ತಾರೀಕಿಂದ ನಮಗೆ ನವರಾತ್ರಿ ಸ್ಟಾರ್ಟ್ ಆಗುತ್ತೆ. ಅಕ್ಟೋಬರ್ 3ರಿಂದ 12 ತನಕ, ದಶಮಿ ತನಕ ತುಂಬಾ ಸ್ಟ್ರಾಂಗ್ ಆಗಿ ಪಾಸಿಟಿವ್ ವೈಬ್ಸ್ ಇರುತ್ತೆ. ಇಂಥ ಸಮಯದಲ್ಲಿ ನಾವು ದುರ್ಗಾ ಮಾತೆ, ನಾನು ದುರ್ಗಾದೇವಿದು ಒಂದು ಮಂತ್ರ ಬರ್ತಿದ್ದೀನಿ, ಓಂ ರೀಂ ದಂ ದುರ್ಗಾಯ ನಮಃ ಅಂತ ಅತಿ ಹೆಚ್ಚು ಮಂತ್ರ ಪಠನೆ, ಮತ್ತೆ ವಕ್ರತುಂಡಾಯ ಓಂ ಗಂ ಗಣಪತಿಯೇ ನಮಃ ಅಂತ. ಈ ರೀತಿ ಗಣಪತಿ ಮತ್ತೆ ದುರ್ಗಾದೇವಿದು ಯಾರು ಅತಿ ಹೆಚ್ಚು ಮಂತ್ರ ಪಠನೆ ಮಾಡ್ತಾರೆ, ಈ ನವರಾತ್ರಿ ಸಮಯದಲ್ಲಿ ಅವರು ಏನೇ ಸಮಸ್ಯೆ ಇದ್ರೆ, ನಮ್ಮ ಜಾತಕದಲ್ಲಿ ಈ ರೀತಿ ಸಮಸ್ಯೆ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ. ಏನಾದ್ರೂ ಒಂದು ಕಾಂಬಿನೇಷನ್ಸ್ ಬಂದು ಅವರ ದಶಾಭುಕ್ತಿಗಳಲ್ಲಿ ಏನಾದ್ರೂ ಒಂದು ಸಮಸ್ಯೆ ಇರುತ್ತೆ, ವ್ಯಾಪಾರ ಮಾಡಕ್ ಆಗ್ತಾ ಇರಲ್ಲ. ಈ ಕಡೆ ಕೆಲ್ಸಕ್ಕೂ ಹೋಗಕ್ಕೆ ಕಾಂಬಿನೇಷನ್ಸ್, ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ 6ನೇ ಮನೆ ಇರಬೇಕು. 6, 10 ಇದಿದ್ದಾಗ ಅವನು ಕೆಲ್ಸಕ್ಕೆ ಹೋಗ್ತಾನೆ. 11ನೇ ಮನೆ ಬಂದ್ರೆ ಕೆಲಸದಿಂದ ತುಂಬಾನೇ ಲಾಭ. ಅದೇ ಬಿಸ್ನೆಸ್ ಅಲ್ಲಿ 11ನೇ ಮನೆ ಬಂದ್ರೆ ಅವ್ನು ಏನೇ ಬಿಸ್ನೆಸ್ ಬಂದ್ರು ಪ್ರಾಫಿಟ್ ಅಲ್ಲೇ ನಡೆಯುತ್ತೆ. ಅವನು ತಲೆನೇ ಕೆಡಿಸ್ಕೊಳ್ತಿರಲ್ಲ, ಯಾವ ಬಿಸ್ನೆಸ್ ಮಾಡಿದ್ರು ಪ್ರಾಫಿಟ್.
ಅದೇ ಅವನ ಬ್ಯಾಡ್ ಕಾಂಬಿನೇಷನ್ಸ್ ಇದ್ರೆ ಅವನ್ ಎಂತ ಡೈಮಂಡ್ ಬಿಸ್ನೆಸ್ ಮಾಡಿದ್ರು ಲಾಸೆ. ಇವರು ಯಾವ ಬಿಸ್ನೆಸ್ ಮಾಡಿದ್ರು, ಒಂದು ಸ್ಲಿಪ್ಪರ್ ಅಂಗಡಿ ಇಟ್ರು ಕಾಂಬಿನೇಷನ್ಸ್ ಅಲ್ಲಿ 2711 ನಂಬರ್ 1 ಪೊಸಿಷನ್ ಅಲ್ಲಿ ಇರ್ತಾರೆ. ಈ ರೀತಿ ಕಾಂಬಿನೇಷನ್, ನಾವು ಡೈಮಂಡ್ ಇಟ್ಟಿದೀವಿ, ಸೇಲ್ ಆಗ್ಬೇಕು, ನಾವೇ ನಂಬರ್ 1 ಆಗ್ತೀವಿ, ಅದಲ್ಲ. ಜಾತಕದಲ್ಲಿ ಕರ್ಮ ಫಲದಲ್ಲಿ ಏನಾದ್ರೂ ನಮ್ಗೆ ಸಮಸ್ಯೆ ಇದ್ರೆ ನಮ್ಮ ದಶಾಭುಕ್ತಿಗಳಲ್ಲಿ ಖಂಡಿತ ಲಾಸ್ ಆಗುತ್ತೆ. ಇದರಿಂದ ಹೊರಗೆ ಬರಬೇಕು ಅನ್ನೋದಾದ್ರೆ ನೀವು ಇಂಥ ಸಮಯಗಳಲ್ಲಿ ನವರಾತ್ರಿ ಸಮಯ, ದೀಪಾವಳಿ ಸಮಯ, ಮತ್ತೆ ಇದ್ರ ಜೊತೆಗೆ ದಿನನಿತ್ಯ ಮಂತ್ರ ಪಠನೆ ಮಾಡಲೇಬೇಕಾಗುತ್ತೆ. ನಿಮ್ಮ ನವಗ್ರಹಗಳಲ್ಲಿ ಯಾವುದು ಸ್ಟ್ರಾಂಗ್ ಆಗಿದೆ ಗ್ರಹ, ಆ ಗ್ರಹಕ್ಕೆ ಅತಿ ಹೆಚ್ಚು ಮಂತ್ರ ಪಠನೆ. ಅದಕ್ಕೆ ಉಂಗ್ರ, ರತ್ನ ಧರಿಸುವಂಥದ್ದು, ಅದಕ್ಕೆ ರುದ್ರಾಕ್ಷಿ ಧರಿಸುವಂಥದ್ದು. ಈ ರೀತಿ ಮಾಡ್ಕೊಂಡ್ರೆ ನಿಮ್ಗೆ ಏನ್ ಸಮಸ್ಯೆ ಇದೆ ಅದರಿಂದ ಹೊರಗೆ ಬರ್ಬೋದು. ಸರ್ ನಮ್ಗೆ ಕರ್ಮಫಲ ಅದು ಹಿಂಗೆ ಚೇಂಜ್ ಮಾಡಕ್ಕಾಗುತ್ತೆ, ಒಂದು ಸಲ ಫಿಕ್ಸ್ಡ್ ಆದ್ಮೇಲೆ ಅದು ಚೇಂಜ್ ಮಾಡಕ್ ಆಗಲ್ವಲ್ಲ ಅಂತ ಕೇಳ್ತಾರೆ ಎಷ್ಟೊಂದ್ ಜನ. ದುರ್ಗಾದೇವಿ ಇರುವಷ್ಟು ಪವರ್ ಯಾರಿಗೂ ಇಲ್ಲ. ನೀವು ಯಾರಾದ್ರೂ ಬೇಕಾದ್ರೆ ಇದನ್ನ ಪರೀಕ್ಷೆ ಮಾಡ್ಕೊಳ್ಬಹುದು. ನನ್ನ ಜಾತಕ ತುಂಬಾ ಹದಗೆಟ್ಟೋಗಿದೆ, ಯಾರು ಏನು ಹೇಳಿದ್ರು ಆಗ್ತಾ ಇಲ್ಲ ಅಂದ್ರೆ ನೀವು ದುರ್ಗಾದೇವಿಗೆ ಅತಿ ಹೆಚ್ಚು ಮಂತ್ರ ಪಠನೆ ಮಾಡಿ. ದುರ್ಗಾದೇವಿಗೆ ಮಂತ್ರ ಪಠನೆ ನೀವು ಮಾಡಿದ್ರೆ ಏನೇ ಸಮಸ್ಯೆ ಇದ್ರೂ ಹೊರಗೆ ಬರ್ತೀರಾ. ಬಟ್ ನಮ್ಗೇನಂದ್ರೆ ಕಾನ್ಫಿಡೆನ್ಸ್ ಇರಬೇಕು. ಕಾನ್ಫಿಡೆನ್ಸ್ ಇರಲ್ಲ ಇಲ್ಲಿ ಎಷ್ಟೊಂದ್ ಜನಕ್ಕೆ. ಮಾಡಿದ್ರೆ ಆಗುತ್ತಾ ಇಲ್ವಾ, ಎಷ್ಟು ಮಾಡಿದೆ, ಹಾಗೆ ಇಲ್ಲ, ಇದೆಲ್ಲ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಸರ್ ನಾನು 108 ಸಲ 15 ದಿವಸ ಹೇಳ್ದೆ, ಏನು ರಿಸಲ್ಟೇ ಬಂದಿಲ್ಲ ಸರ್ ಅಂದ್ರೆ ಖಂಡಿತ ಬರಲ್ಲ. ನೀವು ಶ್ರದ್ಧಾ ಭಕ್ತಿಯಿಂದ ಡೈಲಿ ದಿನನಿತ್ಯ ನೀವ್ ಹೆಂಗ್ ಊಟ ಮಾಡ್ತೀರಾ, ಹೆಂಗೆ ಗಾಳಿನ ಸೇವನೆ ಮಾಡ್ತೀರಾ, ಅದೇ ರೀತಿ ಮಂತ್ರ ಪಠನೆ ಮಾಡಿ ಖಂಡಿತ ದೇವರ ಆಶೀರ್ವಾದ ನಿಮ್ಗೆ ಖಂಡಿತ ಬರುತ್ತೆ. ಯಾಕಂದ್ರೆ ಕಾಂಬಿನೇಷನ್ಸ್ ಎಲ್ಲ ನಾವು ಕೇಳ್ಕೊಂಡು ಹುಟ್ಟಿರೋಲ್ಲ. ಯಾವುದೇ ರಾಶಿ ಆಗ್ಲಿ, ನಾನು ಒಳ್ಳೆ ರಾಶಿ ನಕ್ಷತ್ರದಲ್ಲಿ ಹುಡ್ಸಪ್ಪ ಅಥವಾ ಕೆಟ್ಟ ರಾಶಿ ನಕ್ಷತ್ರದಲ್ಲಿ ಹುಡ್ಸಿ ನಾವೇನು ಕೇಳಿರಲ್ಲ. ನಮ್ಮ ಪೂರ್ವ ಪುಣ್ಯದಲ್ಲಿ ನಾವು ಹುಟ್ಟಿರ್ತೀವಿ. ಈ ಜನ್ಮದಲ್ಲಿ ಹುಟ್ಟಬೇಕು ಅಂದ್ರೆ ನಮ್ಮ ಪೂರ್ವ ಪುಣ್ಯ ಚೆನ್ನಾಗಿದ್ರೆ ಈ ಜನ್ಮದಲ್ಲಿ ಚೆನ್ನಾಗಿರುತ್ತೆ. ಸಣ್ಣ ಪುಟ್ಟ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ನಮ್ಮ ದಶಾಭುಕ್ತಿಗಳು ಪೂರ್ವ ಪುಣ್ಯ ಫಿಕ್ಸ್ಡ್ ಆಗಿರುತ್ತೆ. ನಮ್ಗೊಂದು 30% ಏನಿದೆ ಅಂದ್ರೆ 100 ಭಾಗದಲ್ಲಿ 70% ಫಿಕ್ಸ್ಡ್ ಆಗೋಗಿರುತ್ತೆ ನಮ್ಮ ಪೂರ್ವ ಪುಣ್ಯ. ನಿಮ್ದು ಹಿಂಗೆ ನಿಮ್ಮ ಜೀವನ ಅಂತ. ಇನ್ನೊಂದು 30 ಭಾಗ ನಮ್ಮ ಕೈಯಲ್ಲಿರುತ್ತೆ. ಇಲ್ಲಿ ನಾವು ಮಂತ್ರ ಪಠನೆ ಮಾಡ್ಕೊಡುವಂಥದ್ದು, ಉಂಗುರ, ರುದ್ರಾಕ್ಷಿ, ನಾವು ಹಿಂಗಿರ್ತೀವಿ ಇನ್ನೊಬ್ರಿಗೆ ಒಳ್ಳೇದ್ ಮಾಡುವಂಥದ್ದು, ದಾನ ಧರ್ಮದಲ್ಲಿ ಈ 30% 70% ಆಗಿ ಕನ್ವರ್ಟ್ ಮಾಡ್ಕೋಬಹುದು. ದುರ್ಗಾದೇವಿ ಆರಾಧನೆ ಮಾಡ್ಕೊಳ್ಳಿ ನವರಾತ್ರಿ ಸಮಯದಲ್ಲಿ. ಮತ್ತೆ ದಿನನಿತ್ಯ ಯಾರು ದುರ್ಗಾದೇವಿ ಆರಾಧನೆ ಪಠನೆ ಮಾಡ್ತಾರೆ ಅಥವಾ ನಿಮ್ಮ ಇಷ್ಟ ದೈವಗಳು, ಗಣಪತಿ ಮಂತ್ರ ಪಠನೆ ಮಾಡ್ಬೋದು, ವಿಷ್ಣುಗೆ ಪಠನೆ ಮಾಡ್ಬೋದು. ಮತ್ತೆ ಈ ನವಗ್ರಹಗಳಲ್ಲಿ ಎಲ್ಲಾ ಪಠನೆ ಮಾಡ್ಬೋದಾ ಅಂದ್ರೆ, ಈಗ ಉದಾಹರಣೆಗೆ ನಿಮ್ಗೆ ಯಾವ್ದು ಶುಕ್ರ ಗ್ರಹ ನಿಮ್ಮ ಜಾತಕದಲ್ಲಿ 8ನೇ ಮನೆನೋ 12ನೇ ಮನೆ ಇದ್ರೆ ಆ ಗ್ರಹಕ್ಕೆ ದಾನ ಮಾಡ್ಬೇಕಾಗುತ್ತೆ, ಮಂತ್ರ ಪಠನೆ ಇಲ್ಲ. ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಏನಪ್ಪಾ ಅಂದ್ರೆ, ಯಾವ್ದು ನೆಗೆಟಿವ್ ಆಗಿದೆ ಅದಕ್ಕೆ ಮಂತ್ರ ಪಠನೆ ಮಾಡಿ ಅಂತಾರೆ. ಆ ರೀತಿ ಮಾಡಕ್ ಹೋಗ್ಬಿಡಿ. ನಿಮ್ಮ ನವಗ್ರಹಗಳಲ್ಲಿ ಮಾತ್ರ ಯಾವ್ದು ನೆಗೆಟಿವ್ ಆಗಿದೆ ಅದಕ್ಕೆ ಮಾತ್ರ ದಾನ ಮಾಡಿ, ಪಾಸಿಟಿವ್ ಆಗಿ ಇರೋದಕ್ಕೆ ಮಂತ್ರ ಪಠನೆ ಮಾಡಿ. ಇನ್ ಬಿಟ್ಟು ಉಳಿದಿರೋ ದೇವರುಗಳು ವಿಷ್ಣು ಸಹಸ್ರನಾಮ ಹೇಳ್ಬೋದು, ದುರ್ಗಾದೇವಿದ ಮಂತ್ರಗಳು ಹೇಳ್ಕೋಬಹುದು, ಅಷ್ಟೋತ್ರ ಮಂತ್ರಗಳು ಹೇಳ್ಕೋಬಹುದು. ಡೈಲಿ ನೀವು ಎಷ್ಟು ಮಂತ್ರ ಪಠನ ಚಾಂಟಿಂಗ್ ಮಾಡ್ತೀರಾ ನಿಮ್ಗೆ ಪಾಸಿಟಿವ್ ವೈಬ್ಸ್, ನಿಮ್ಗೆ ನಮ್ಮ ಬಾಡಿಲಿ ಓರಾ ಅಂತ ಇರುತ್ತೆ, ಬಾಡಿನ ಓರಾನ ಚೇಂಜ್ ಮಾಡಿ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡುತ್ತೆ. ಫುಲ್ ನೆಗೆಟಿವ್ ಆಗಿರುತ್ತೆ ಒಬ್ಬ ಮನುಷ್ಯನಿಗೆ. ಆ ನೆಗೆಟಿವ್ ಇಂದ ಪಾಸಿಟಿವ್ ಆಗ್ಬೇಕು ಅಂದ್ರೆ ಮಂತ್ರ ಪಠನೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿ ಟೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ದೇವ್ರಗಳ ಹತ್ರ ಇಷ್ಟು ಮಾಡಿದೆ ಆಗಿಲ್ಲ, 6 ತಿಂಗಳು ಮಾಡಿದೆ ಏನೋ ರಿಸಲ್ಟ್ ಸಿಕ್ಕಿಲ್ಲ ಅಂತ ಹೇಳ್ಬಾರ್ದು. ಕಂಟಿನ್ಯೂಸ್ ಡೈಲಿ ಚಾಂಟಿಂಗ್ ಮಾಡಬೇಕು, ನಮಗೆ ಫಲ ಸಿಗುತ್ತೆ. ಇನ್ನು ಎರಡನೇ ವಿಚಾರ, ಈಗ ನಾನು ಇಷ್ಟು ಹೇಳಿದ್ದು ನಮ್ಮ ದಶಾಭುಕ್ತಿಗಳು ನಮಗೆ ಐಡೆಂಟಿಫೈ ಮಾಡ್ಬೋದು. ಇನ್ನ ಕೆಲವೊಂದು ನಮಗೆ ಸಮಸ್ಯೆ ಕಾಣ್ತಾ ಇದೆ, ಏನ್ ಪರಿಹಾರ ಕೇಳ್ತಾರೆ. ನಮ್ಮ ಅಂಗಡಿಗಳಲ್ಲಿ ಏನ್ ಪರಿಹಾರ ಮಾಡ್ಕೊಳ್ಬೋದು, ಈ ರೀತಿ ಸಮಸ್ಯೆ ಆಗ್ತಾ ಇದೆ, ಸಡನ್ ಆಗಿ ಲಾಸ್ ಆಗ್ತಾ ಇದೆ ಅಂದ್ರೆ ಕೆಲವೊಂದು ಋಷಿ ಮುನಿಗಳು ಅವರು ಮಾಡಿರುವಂತದ್ದು ಕೆಲವೊಂದು ಈ ತಂತ್ರಗಳಿಂದ ಸ್ವಲ್ಪ ಬೆನಿಫಿಟ್ಸ್ ಆಗುವಂಥದ್ದು, ಅಭಿವೃದ್ಧಿಯ ಕಡೆ ನಾವು ಹೋಗೋದೇನಪ್ಪಾ ಅಂದ್ರೆ ಆಮೆ ಯಂತ್ರ ಮತ್ತೆ ಗೂಬೆಯ ಚಿತ್ರ. ನಿಮ್ಮ ಒಂದು ಕ್ಯಾಶ್ ಬಾಕ್ಸ್ ಅಲ್ಲಿ ಗೂಬೆಯ ಚಿತ್ರ ಇಟ್ಕೋಬಹುದು. ಎಲ್ರಿಗೂ ತಿಳಿದಿರೋ ಹಂಗೆ ಬಿಳಿ ಗೂಬೆಯ ಚಿತ್ರ ಲಕ್ಷ್ಮಿಯ ವಾಹನ. ಅದು ಇಡೋದ್ರಿಂದ ಸ್ವಲ್ಪ ಪಾಸಿಟಿವ್ ವೈಬ್ಸ್ ಜಾಸ್ತಿ ಬರುತ್ತೆ. ಆಮೆ ಇಡೋದ್ರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸ್ಟೆಬಲೈಸ್ಡ್ ಆಗಿರ್ಬೇಕು, ಯಾವಾಗ್ಲೂ ಕಾನ್ಸ್ಟೆಂಟ್ ಆಗಿರ್ಬೇಕು, ಯಾವಾಗ್ಲೂ ಅದು ಫ್ಲೋ ಆಗಬಾರ್ದು. ಮನಿ ಅಂದ್ರೆ ಸ್ಟೆಬಲೈಸ್ ಸ್ಟ್ರಾಂಗ್ ಆಗಿರ್ಬೇಕು, ನಿಮ್ಮ ಹತ್ರನೇ ಉಳಿಬೇಕು ಅಂದ್ರೆ ಆಮೆ ಯಂತ್ರ ಇಡೋದ್ರಿಂದ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ನಾನು ಆಮೆ ಯಂತ್ರ
ಹಳೆ ಎಪಿಸೋಡಲ್ಲೂ ಹೇಳಿದ್ದೀನಿ. ಅದ್ರೊಳಗಡೆ ಶ್ರೀ ಚಕ್ರ ಇರುತ್ತೆ, ಮತ್ತೆ ಲಕ್ಷ್ಮಿ ಯಂತ್ರ ಇರುತ್ತೆ, ಮತ್ತೆ ಲಕ್ಷ್ಮಿದು ಕೌಂಟಿಂಗ್ ಹೆಂಗೆ ಕೌಂಟ್ ಮಾಡಿದ್ರು ನಿಮಗೆ 6 ಬರುತ್ತೆ, ಶುಕ್ರ ನಂಬರು. ಅದು ಪಾಸಿಟಿವ್ ವೈಬ್ಸ್ ಇರೋದ್ರಿಂದ ಅದು ಕೂಡ ಇಡ್ಬೋದು. ಇದು ಒಂದು ಸ್ವಲ್ಪ ರೆಮಿಡಿ. ನಮ್ಮಲ್ಲಿ ಒಂದು ಶಾಪ್ ಇದೆ, ಶಾಪಲ್ಲಿ ನೀವು ಈ ತರ ಒಂದು ಚಿತ್ರ ಇಡುವಂಥದ್ದು, ಆಮೆ ಯಂತ್ರ ಇಡೋದ್ರಿಂದ ನಿಮ್ಮ ಅಂಗಡಿಯಲ್ಲಿ ಸ್ವಲ್ಪ ಪಾಸಿಟಿವ್ ವೈಬ್ಸ್ ತುಂಬಾನೇ ಬರುತ್ತೆ. ಮತ್ತೆ ಬೆಲ್ಲದ ನೀರು ಪ್ರತಿ ಶನಿವಾರದೊತ್ತು ಯಾರು ಬಿಸ್ನೆಸ್ ಮಾಡ್ತಿರ್ತಾರೆ, ಯಾರಿಗೆ ತುಂಬಾನೇ ಜೀವನಗಳಲ್ಲಿ ಸಮಸ್ಯೆ ಇರುತ್ತೆ, ಅವರು ಆಲದ ಮರಕ್ಕೆ ಬೆಲ್ಲದ ನೀರು ಶನಿವಾರ 12 ಗಂಟೆಗೆ ಆಗ್ತಾ ಬಂದ್ರೆ ಅವರ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಅದೆಷ್ಟೇ ದೊಡ್ಡ ಸಮಸ್ಯೆ ಇದ್ರೂ ಪ್ರತಿ ಶನಿವಾರ 12 ಗಂಟೆಗೆ ಮಧ್ಯಾಹ್ನ ಬೆಲ್ಲದ ನೀರು ಅರಳಿ ಮರಕ್ಕೆ ಆಗ್ತಾ ಬರ್ಬೇಕಾಗುತ್ತೆ. ತುಂಬಾನೇ ಪಾಸಿಟಿವ್ ವೈಬ್ಸ್ ಇರುತ್ತೆ. ಮತ್ತೆ ಎರಡು ವ್ಯಾಪಾರ, ಒಬ್ರು ಒಂದು ಅಂಗಡಿ ಇರುತ್ತೆ, ಒಬ್ರು ಒಂದ್ ಅಂಗಡಿ ಗಂಡ ನೋಡ್ಕೊಂಡ್ರೆ ಇನ್ನೊಂದ್ ಅಂಗಡಿ ಹೆಂಡತಿ ನೋಡ್ಕೊಳ್ಳುವಂಥದ್ದು, ಈ ರೀತಿ ಇಲ್ಲ ಮಕ್ಕಳು ನೋಡ್ಕೊಳ್ಳುವಂಥದ್ದು, ಎರಡೆರಡು ಅಂಗಡಿ ಇರುತ್ತೆ. ಸೊ ಒಂದ್ ಅಂಗಡಿ ಸೇಲ್ ಆಗ್ತಾ ಇರುತ್ತೆ ಐಟಮ್ಸು, ಇನ್ನೊಂದ್ ಅಂಗಡಿಲಿ ಸೇಲ್ ಆಗ್ತಾ ಇರಲ್ಲ. ಇದಕ್ಕೆ ಒಂದು ಪರಿಹಾರ ಏನಪ್ಪ ಅಂದ್ರೆ, ಯಾವ್ದು ಮೂಲ ಅಂಗಡಿ, ಫಸ್ಟ್ ಅಂಗಡಿ ಯಾವ್ದು ನೀವು ತೆಗ್ದಿರ್ತೀರಾ ಆ ಅಂಗಡಿಯಿಂದ ಯಾವ್ದಾದ್ರು ಒಂದು ಐರನ್ ಪೀಸ್, ಕಬ್ಬಿಣದ ಅಂಶ, ಯಾವ್ದಾದ್ರು ಒಂದು ಕಬ್ಬಿಣದ ಪೀಸ್ ಅನ್ನು ತಗೊಂಡು ನೀವು ಇನ್ನೊಂದು ಅಂಗಡಿ ಹೊಸದು ಓಪನ್ ಮಾಡಿರ್ತೀರಲ್ಲ ಅಲ್ಲಿ ತಗೊಂಡೋಗಿ ಅಲ್ಲಿ ಇಡುವುದು. ಅದೇನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಒಂದು ಸಲ ತಗೊಂಡೋಗಿ ಎಲ್ಲಾದ್ರೂ ಒಂದ್ ಕಡೆ ಮೂಲೆಯಲ್ಲಿ ಇಡುವಂಥದ್ದು. ಇದೊಂದು ಸ್ವಲ್ಪ ಪಾಸಿಟಿವ್ ವೈಬ್ಸ್ ನ ಜಾಸ್ತಿ ಮಾಡಿಸುತ್ತೆ. ಬಟ್ ಯಾವ್ದು ಫಸ್ಟ್ ಅಂಗಡಿ ತೆಗ್ದು ಓಪನ್ ಮಾಡಿರ್ತೀರ ಆ ಅಂಗಡಿಯಿಂದ ತೆಗೆದು ಇನ್ನೊಂದು ಅಂಗಡಿಗೆ ಇಡೋದು. ಮತ್ತೆ ನೀವು ಅಂಗಡಿನ ಕ್ಲೋಸ್ ಮಾಡ್ಬೇಕಾದ್ರೆ ಬಲಗೈಯಲ್ಲಿ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದು. ಇದ್ರ ಜೊತೆಗೆ ನೀವು ಇಷ್ಟ ದೈವನ ನೆನ್ಸ್ಕೊಳ್ಬೇಕಾಗುತ್ತೆ. ನಿಮ್ಮ ಇಷ್ಟ ದೈವ ಯಾವುದೇ ಆಗಿರ್ಬೋದು, ಕ್ಲೋಸ್ ಮಾಡ್ಬೇಕಾದ್ರೆ ಇಷ್ಟ ದೈವತೆನ ಬಲಗೈಯಲ್ಲಿ ಮುಟ್ಟಿ ನಮಸ್ಕರಿಸ್ಕೊಳ್ಳೋದ್ರಿಂದ ಮಾರನೇ ದಿನಕ್ಕೆ ಮತ್ತೆ ಅತಿ ಹೆಚ್ಚು ಗ್ರಾಹಕರು ನಿಮ್ಮ ಹತ್ರ ಬರುವಂಗೆ. ಇದು ಕೂಡ ಸ್ವಲ್ಪ ಪಾಸಿಟಿವ್ ವೈಬ್ಸ್. ಅಂಗಡಿ ಮುಚ್ಚೋ ಟೈಮಲ್ಲಿ ಬಾಗಿಲಿನ ನಮಸ್ಕಾರ ಮಾಡ್ಕೊಳ್ಳುವುದು. ಮತ್ತೆ ಬುಧವಾರದೊತ್ತು ಹಸಿರು ತರಕಾರಿನ ಯಾವ್ದಾದ್ರು ಹಸುವಿಗೆ ತಿನ್ನಿಸೋದು ಬುಧವಾರದೊತ್ತು. ಮತ್ತೆ ಶುಕ್ರವಾರದೊತ್ತು ಹಸಿ ಹಾಲನ್ನ ತುಳಸಿ ಗಿಡಕ್ಕೆ ಹಾಕೋದು. ತುಳಸಿ ಗಿಡಕ್ಕೆ ಮತ್ತೆ ಹಸುವಿಗೆ ತಿನ್ನಿಸ್ತಾ ಬಂದ್ರೆ ನಮ್ಮಲ್ಲಿ ಇರುವಂತ ಏನೇ ನೆಗೆಟಿವ್ ಇದ್ರೂ ಅದು ಪಾಸಿಟಿವ್ ಆಗುತ್ತೆ. ನಾನು ಇದಿಷ್ಟು ಬರ್ದಿರುವಂತದ್ದು ನಮ್ಮ ಫೈನಾನ್ಸ್ ನ ಇನ್ಕ್ರೀಸ್ ಮಾಡ್ಕೊಳ್ಳಕ್ಕೆ. ಯಾರಿಗೆ ಕಾಂಬಿನೇಷನ್ಸ್ ಅಲ್ಲಿ 2ನೇ ಮನೆ 7 ಅನ್ನೊಂದಿಲ್ಲ, ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಕಷ್ಟಪಡ್ತಾ ಇದ್ದೀನಿ, ಆದ್ರೂ ಲಾಸ್ ಆಗ್ತದೆ ಅಂದ್ರೆ ಇದೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ತಂತ್ರ ನೀವು ಮಾಡ್ಲೇಬೇಕಾಗುತ್ತೆ. ವಿತೌಟ್ ಇನ್ವೆಸ್ಟ್ಮೆಂಟ್ ಇದು ನೋಡಿ. ನೀವು ಬೆಲ್ಲದ್ದು ನೀರು ಅರಳಿ ಮರಕ್ಕೆ ಹಾಕೋದು ಯಾವ್ದು ಇನ್ವೆಸ್ಟ್ಮೆಂಟ್ ಇರಲ್ಲ. ಒಂದು ಕಬ್ಬಿಣ ಪೀಸ್ ತಗೊಂಡೋಗಿ ಇನ್ನೊಂದು ಅಂಗಡಿಲಿ ಇಡೋದ್ರಿಂದ ಯಾವ್ದೇ ರೀತಿ ಲಾಸ್ ಇರಲ್ಲ. ಇಷ್ಟ ದೈವಕ್ಕೆ ಬಾಗಿಲಿಗೆ ನೀವು ಅಂಗಡಿ ಕ್ಲೋಸ್ ಮಾಡೋ ಟೈಮಲ್ಲಿ ಕೈ ಮುಗಿಯೋದ್ರಿಂದ ಯಾವುದೇ ರೀತಿಯ ನಿಮಗೆ ಇನ್ವೆಸ್ಟ್ಮೆಂಟ್ ಇರಲ್ಲ. ಮತ್ತೆ ತರಕಾರಿ ಮತ್ತೆ ಹಸಿ ಹಾಲು ಕೊಡೋದ್ರಿಂದ ಅದು ಏನ್ ದೊಡ್ಡ ಇನ್ವೆಸ್ಟ್ಮೆಂಟ್ ಇರಲ್ಲ, ಸ್ಮಾಲ್ ಇನ್ವೆಸ್ಟ್ಮೆಂಟ್. ಯಾವಾಗ ನಾವು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಅಲ್ಲೇ ದೇವ್ರನ್ನ ಹೊಲ್ಸ್ಕೋಬೇಕು, ದೊಡ್ಡ ಇನ್ವೆಸ್ಟ್ಮೆಂಟ್ ಅಲ್ಲ. ನಾನು ಹಂಗ್ ಮಾಡ್ತೀನಿ, ಇಷ್ಟು ದುಡ್ಡು ಕೊಟ್ಬಿಡ್ತೀನಿ, ಇಷ್ಟು ಅರಕೆ ಹೊಡ್ಕೊಂಡು ಇಷ್ಟು ದುಡ್ಡು ಹಾಕ್ತೀನಿ, ಈ ರೀತಿ ಅಲ್ಲ. ಹೋಮ ಮಾಡಿಸ್ಬಿಡ್ತೀನಿ, ಈ ರೀತಿ ಮಾಡೋದಲ್ಲ. ನಿಮ್ಮ ಒಂದು 0 ಇನ್ವೆಸ್ಟ್ಮೆಂಟ್ ಇಂದ ದೇವ್ರನ್ನ ಹೊಲ್ಸ್ಕೋಬೇಕು. ಆ ರೀತಿ ಯೋಚನೆ ಮಾಡಿ. ಇವತ್ತುವೆ ನಮ್ಮ ಭಕ್ತಿ, ಶ್ರದ್ಧಾ ಭಕ್ತಿಯಿಂದ ದೇವ್ರನ್ನ ಹೊಲ್ಸ್ಕೊಳ್ಳಬೇಕೇ ಹೊರತು ಯಾವುದೇ ರೀತಿಯ ಈ ರೀತಿ ಆಡಂಬರಿಕೆ ಅಂತ ಹೇಳ್ತೀವಲ್ಲ, ಆಡಂಬರಿಕೆಯಿಂದ ದೇವರು ಒಲಿಯೋದು ಇಲ್ಲ, ನೀವು ಹೊಲ್ಸ್ಕೊಳ್ಳೋಕ್ಕೂ ಅದು ಸಾಧ್ಯನೂ ಇಲ್ಲ. ಇದಿಷ್ಟು ವಿಚಾರ ಏನಪ್ಪಾ ಅಂದ್ರೆ ವ್ಯಾಪಾರದಲ್ಲಿ ಯಶಸ್ಸುಗೊಳಿಸ್ಬೇಕಾಗುತ್ತೆ. ಇನ್ನ ಕೆಲವೊಂದು ನಿಂಬೆಹಣ್ಣಿಂದ ಎಲ್ಲ ನಿವಾರಣೆ ಮಾಡಿ 4 ಬೀದಿಗೆ ಹಾಕ್ತಾ ಇದಾರೆ. ಮತ್ತೆ ಎಷ್ಟೊಂದು ಜನ ನಿವಾರಣೆ ಮಾಡಿ ರೋಡ್ ಮಧ್ಯೆನೆ ಹಾಕ್ಬಿಡ್ತಾರೆ. ಅಂಗಡಿ ನಿವಾರಣೆ ಮಾಡಿ ರೋಡ್ ಮಧ್ಯಕ್ಕೆ ಹಾಕಿ ಅದನ್ನ ತುಳ್ಕೊಂಡು ಹೋಗ್ಲಿ ಅಂತ. ಆಮೇಲೆ ಇನ್ನೊಂದಷ್ಟು ಜನ ತುಳಿಯಲ್ಲ, ಅದು ಬೈಕೊಂಡು ಹೋಗ್ತಾರೆ. ಮತ್ತೆ ನೆಗೆಟಿವ್ ಎನರ್ಜಿ ಬರುತ್ತೆ. ಎಷ್ಟೊಂದು ಜನ ಶುಕ್ರವಾರ ಮತ್ತೆ ಮಂಗಳವಾರ ಆದ್ರೆ ಮೆಣಸಿನ್ಕಾಯಿ ನಿಂಬೆಹಣ್ಣು ಶುಕ್ರವಾರ ಕಟ್ಟಿರ್ತಾರೆ, ಮಾರನೆಗೆ ರೋಡ್ಗೆ ಎಸ್ಬಿಡ್ತಾರೆ. ಅದನ್ನ ತುಳ್ಕೊಂಡು ಓಡಾಡ್ಲಿ, ನಮ್ಮಲ್ಲಿರೋ ನೆಗೆಟಿವ್ ಹೊಂಟೋಗ್ಲಿ ಅಂತ. ಯಾರೇ ರೀತಿ ರೋಡ್ಗೆ ಎಸಿಬೇಡಿ, ಯಾವುದೋ ಒಂದು ಡಸ್ಟ್ಬಿನ್ಗೋ ಹರಿಯುವಂತ ಮೋರಿಗೆ ಎಸಿರಿ. ಇನ್ನೊಂದು ಏನಪ್ಪಾ ಅಂದ್ರೆ ಸೀಕ್ರೆಟ್, ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಈಗ ಮೆಣಸಿನ್ಕಾಯಿ ಈ ರೀತಿ ಕಟ್ತಾರೆ, 1 2 3 4 ಮೆಣಸಿನ್ಕಾಯಿ ಈ ರೀತಿ ಬರ್ಬೇಕಾಗುತ್ತೆ. ಮೆಣಸಿನ್ಕಾಯಿ ಮತ್ತೆ ನಿಂಬೆಹಣ್ಣು ಕಟ್ತಾರೆ, ಕೊನೆಗೆ ಒಂದು ನಿಂಬೆಹಣ್ಣು ಕಟ್ಟೋದು, ಮತ್ತೆ 1 3 ಮೆಣಸಿನ್ಕಾಯಿ ಈ ರೀತಿ ಕಟ್ಟಿ ಅಂಗಡಿ ಹತ್ರ ನೇತಾಕ್ಬೇಕಾಗುತ್ತೆ. ಒಟ್ಟು 7 ಮೆಣಸಿನಕಾಯಿ, 1 ನಿಂಬೆಹಣ್ಣು, 7 ಮೆಣಸಿನ್ಕಾಯಿ,
ಒಂದು ನಿಂಬೆಹಣ್ಣು. ಫಸ್ಟ್ನೇದು 4 ಮೆಣಸಿನ್ಕಾಯಿ ಇರಬೇಕು, ಆಮೇಲೆ ಒಂದು ನಿಂಬೆಹಣ್ಣು ಬರಬೇಕು, ಕೊನೆಯದಾಗಿ 3 ಮೆಣಸಿನ್ಕಾಯಿ ಬರಬೇಕು. ಇದನ್ನ ದೃಷ್ಟಿ ತೆಗೆದು ಈಚೆ ಆಗುವಂಥದ್ದು. ಏನಪ್ಪಾ ಅಂದ್ರೆ ರೋಡ್ ಮಧ್ಯೆ ಎಸಿಬೇಡಿ. ಯಾವುದೇ ಒಂದು ರೋಡಲ್ಲಿ ಮೊಟ್ಟೆ ಹೊಡೆಯೋದು, ರೋಡಲ್ಲಿ ಬಿಸಾಕೋದು, ಅದನ್ನ ಜನ ತುಳ್ಕೊಂಡು ಹೋಗ್ಲಿ, ನಮ್ಮಲ್ಲಿರೋ ನೆಗೆಟಿವ್ ಅವ್ರಿಗೆ ಅಂಟ್ಕೊಬಿಡ್ಲಿ, ಇವೆಲ್ಲ ಯಾವುದು ಅಂಟ್ಕೊಳ್ಳಲ್ಲ. ಯಾಕಂದ್ರೆ ನಮ್ಮ ನಾವೆಲ್ಲ ಅಂಟಿಸ್ಕೊಂಡು ಬಂದ್ಬಿಟ್ಟಿರ್ತೀವಿ ನಮ್ದು ಕರ್ಮನ. ಈ ರೀತಿ ಸಣ್ಣ ಪುಟ್ಟದ್ರಲ್ಲಿ ನೀವು ಮಾಡೋದ್ರಿಂದ ನಿಮ್ಗೆ ಅವರೆಷ್ಟು ಜನ ರೋಡಲ್ಲಿ ಹೋಗೋ ಬೈತಾರೆ, ನಿಮ್ಗೆ ಅಂಟ್ಕೊಳ್ಳುತ್ತೆ. ದಯವಿಟ್ಟು ಯಾವ್ದಾದ್ರು ಅರಿಯುವಂತ ಮೋರಿಗೆ ಬಿಸಾಕಿ, ಯಾವ್ದಾದ್ರು ಒಂದು ಡಸ್ಟ್ಬಿನ್ಗೆ ಹಾಕಿ, ಯಾರು ತುಳಿಬಾರ್ದು ಆ ಕಡೆ ಬಿಸಾಕಿ. ನಿಮ್ಗೆ ಪಾಸಿಟಿವ್ ಎನರ್ಜಿ ಜಾಸ್ತಿನೇ ಇರುತ್ತೆ. ನೀವು ಪಾಸಿಟಿವ್ ಮಾಡ್ಕೊಳ್ಬೇಕಾಗಿರುವಂಥದ್ದು ದೇವ್ರ ಹತ್ರ. ಯಾವುದೇ ರೀತಿ ಈ ರೀತಿ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಪಾಸಿಟಿವ್ ಬರಲ್ಲ. ಅದು ಜನ ತುಳಿದಷ್ಟು ಮೊಟ್ಟೆ ಹೊಡೆದಾಕ್ತಾರೆ, ದೃಷ್ಟಿ ತೆಗೆದು ನಿಂಬೆಹಣ್ಣು ಬಿಸಾಕ್ತಾರೆ ಎದುರುಕೊಳ್ಳಿ ಅಂತ. ಎಷ್ಟು ನೀವು ಮಾಡ್ತೀರಾ ಈ ರೀತಿ ತಂತ್ರಗಳನ್ನ, ಅಷ್ಟೇ ನೆಗೆಟಿವ್ ನೀವು ಅನುಭವಿಸ್ತೀರಾ. ಅವರೆಷ್ಟು ಬೈಕೊಳ್ತಾರೆ, ಅದು ನಿಮ್ಮ ಅಂಗಡಿಗೆ ಶ್ರೇಯಸ್ಕರ ಇಲ್ಲ. ಅಲ್ಲೇ ಬೈತಿರ್ತಾರೆ, ನಿಮ್ಮ ಅಂಗಡಿ ಮುಂದೆ ನಿಂತ್ಕೊಂಡು ಬೈಯೋದು, ಅಥವಾ 4 ರೋಡು 3 ರೋಡು ಬರುವಂತ ಕಡೆಯಲ್ಲಿ ಹಿಂಗೆ ಹಾಕಿದ್ರೆ ಅವ್ರು ಎಲ್ಲಿ ಬೈತಾರೆ, ನಿಮಗೆ ಶ್ರೇಯಸ್ ಅಂತೂ ಇರಲ್ಲ, ನಿಮ್ಮ ಅಂಗಡಿ ಲಾಸ್ ಅಲ್ಲೇ ಇರುತ್ತೆ. ಪಾಸಿಟಿವ್ ಬರಬೇಕು ಅಂದ್ರೆ ನೀವು ಮಂತ್ರ ಪಠನೆ ಮಾಡುವಂಥದ್ದು, ನಾನು ಹೇಳ್ದಂಗೆ ಮಾಡಿ ತಂತ್ರಗಳನ್ನ. ಇನ್ನೊಬ್ರು ತೊಂದರೆ ಆಗ್ಬಾರ್ದು. ನಾವು ಮಾಡುವಂತ ಯಾವುದೇ ಮಂತ್ರ, ಯಂತ್ರ, ತಂತ್ರ ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದು. ನಾನು ಆಗ್ಲೇ ಹೇಳಿದೆ, ಮಂತ್ರ ನೀವು ಮನೇಲಿ ಕೂತ್ಕೊಂಡು ಮಾಡ್ತೀರಾ, ಯಂತ್ರಗಳು ಅಂಗಡಿಲಿ ನೀವು ಪೂಜೆ ಮಾಡಬೇಕು. ಇದು ನಿಂಬೆಹಣ್ಣು, ಮೆಣಸಿನ್ಕಾಯಿ ತಂತ್ರ, ಇದು ಮಾಡೋದ್ರಿಂದ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಒಬ್ಬ ಮನುಷ್ಯ ಒಂದು ಅಂಗಡಿ ಸ್ಟ್ರಾಂಗ್ ಆಗಿ ಬರಬೇಕು, ಅವರ ಮನೆ ಉದ್ಧಾರ ಆಗ್ಬೇಕು ಅಂದ್ರೆ ಮಂತ್ರ, ಯಂತ್ರ, ತಂತ್ರದಿಂದ. ಮಾಟ ಮಂತ್ರ ಅಲ್ಲ, ಮಾಟ ಮಂತ್ರ ಇನ್ನೊಬ್ಬರಿಗೆ ಹಾಳು ಮಾಡೋದಲ್ಲ. ಮಂತ್ರ, ಯಂತ್ರ, ತಂತ್ರ ಋಷಿಮುನಿಗಳು ಕೊಟ್ಟಿರೋದು. ಒಬ್ಬ ಮನುಷ್ಯ ಜೀವನ ಏಳಿಗೆ ಆಗ್ಲಿ, ಸಮಸ್ಯೆ ಇರೋನು ಅದರಿಂದ ಹೊರಗೆ ಬರಲಿ ಅಂತ. ಇದನ್ನ ಅದಕ್ಕೆ ಉಪಯೋಗಿಸ್ಕೊಳ್ಳೋಣ, ಒಳ್ಳೆ ರೀತಿಗೆ. ಕೆಟ್ಟ ರೀತಿಗೆ ಯಾವುದೇ ರೀತಿ ಉಪಯೋಗಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಮ್ಗೆ ಅದರಿಂದ ಒಳ್ಳೇದು ಆಗಲ್ಲ. ಇಷ್ಟು ವಿಚಾರ. ವ್ಯಾಪಾರದಲ್ಲಿ ಯಶಸ್ವಿ ಆಗ್ಬೇಕು ಅಂದ್ರೆ ಮೊದಲನೇದಾಗಿ ದುರ್ಗಾದೇವಿ ಮಂತ್ರ ಪಠನೆ ಮಾಡಿ ಜೀವನಗಳಲ್ಲಿ ಉದ್ಧಾರ ಆಗೇ ಆಗ್ತೀರಾ. ಮದುವೆ ಆಗ್ತಿಲ್ಲ, ಮಕ್ಕಳಾಗ್ತಿಲ್ಲ, ಅತಿ ಹೆಚ್ಚು ದುರ್ಗಾದೇವಿ ಮಂತ್ರನ ಚಾಂಟ್ ಮಾಡಿ. ಇದಿಷ್ಟು ವಿಚಾರ. ಯಾರು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವತ್ತೇ ಮಾಡ್ಕೊಳ್ಳಿ. ನಾನು ಹಾಕುವಂಥ ಇನ್ಫಾರ್ಮೇಷನ್ಸ್ ಇಮಿಡಿಯೇಟ್ ನಿಮಗೆ ರೀಚ್ ಆಗುತ್ತೆ. ಮತ್ತು ನನ್ನ ಈ ವಿಡಿಯೋದಲ್ಲಿ ಯಾವುದೇ ರೀತಿಯ ಎದುರಿಸುವಂಥದ್ದು ದೋಷ, ಕಾಟ ಇರಲ್ಲ. ನಿಮಗೆ ಬೇಸಿಕ್ ಏನು ಬೇಕು ನಾಲೆಡ್ಜು, ವಿತೌಟ್ ಇನ್ವೆಸ್ಟ್ಮೆಂಟು, ಜೀವನಕ್ಕೆ ಮತ್ತು ಪರಿಹಾರ ಏನು ಅನ್ನೋದು ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.